ಇವತ್ತು ಅವಳನ್ನು 10 ವರ್ಷದ ನಂತರ ನಾನು ನೋಡ್ತಾ ಇದ್ದೇನೆ. ಅವಳು ಕೂಡ ನನ್ನ ಹಾಗೆ ಕಾಯ್ತಾ ಇರಬಹುದು. ನಾನೀಗ ಕೋಟ್ಯಾಧಿಪತಿಯಾಗಿದ್ದೇನೆ. ಆದರೆ ಅದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಸರ್ಪ್ರೈಸ್ ಕೊಡಬೇಕು. ಯಾಕಂದ್ರೆ ಅವಳಿಗೆ ಮೊದಲು ಸರ್ಪ್ರೈಸ್ ಕೊಟ್ಟು ಆಮೇಲೆ ಊರಿಗೆ ಗೊತ್ತಾಗ್ಲಿ ಅನ್ನೋದೇ ನನ್ನ ಆಸೆ. ಆರ್ವಿ, ಹೇ, ಯಾರೋ ನೀನು? ಹಳ್ಳಿ ಗುಗ್ಗು ತರ ದನ ನುಗ್ಗಿದಂಗ್ ಬರ್ತೀಯಲ್ಲ, ಸ್ವಲ್ಪ ಮ್ಯಾನರ್ಸ್ ಅನ್ನೋದೇ ಇಲ್ವಾ ನಿನ್ಗೆ? ಆರ್ವಿ, ವಾಟ್ ಹ್ಯಾಪೆಂಡ್? ಹೂಸ್ ದಟ್ ನಾನ್ಸೆನ್ಸ್ ಫೆಲೋ? ಯಾರೋ ಭಿಕ್ಷುಕ ಮೈ ಮೇಲ್ ಬರ್ತಾನೆ. ನಾನಾ? ಸರ್ ನಮಸ್ತೆ. ನೀವು ವಿರಾಜ್ ಸರ್ ಅಲ್ವಾ? ಓ ಗಾಡ್, ಇವ್ರು ನಮ್ಮ CEO. ಇವ್ರು ತುಂಬಾ ಕಂಪ್ನಿಗಳಿವೆ. ನಾನು ಇವ್ರನ್ನ ಫೋಟೋದಲ್ಲಿ ಮಾತ್ರ ನೋಡಿದ್ದೆ, ರಿಯಲ್ ಆಗಿ ಇವತ್ತೇ ಮೊದಲ ಬಾರಿ ನೋಡ್ತಿದ್ದೀನಿ. ಹೌದಾ? ಇವನು ನನ್ನ ಬಾಲ್ಯದ ಕ್ಲೋಸ್ ಫ್ರೆಂಡ್. ನಾನು ಸುಮ್ಮನೆ ನಾಟಕ ಮಾಡಿದೆ. ಇವಳು ನನ್ನ ವೈಫ್. ನಮಗೆ ಮದುವೆ ಆಗಿ 3 ಇಯರ್ಸ್ ಆಯ್ತು. ಸರಿ, ಒಳ್ಳೆದ. ದೇವರ ಆಟ ಬಲ್ಲವರಾರು, ಆತನ ಎದುರು ನಿಲ್ಲುವರಾರು. ಕೇಳದೆ ಸುಖವ ಕೊಡುವ, ಹೇಳದೆ ದುಃಖವ ತರುವ, ತನ್ನ ಮನದಂತೆ ಕುಣಿಸಿ ಆಡುವ ದೇವರ